ಅಮ್ಮ, ಯಾರೋ ಡೋರ್ ಬಡಿತದೆ ನೋಡಮ್ಮ. ನೋಡ್ತೀನಿ. ಬಂದೆ. ಅವರೇ ಇವತ್ತು ನಾನು ಪ್ರೀತಿಸ್ತಾ ಇರೋ ವಿಷಯ ನಿನಗೆ ಹೇಳೇ ಬಿಡ್ತೀನಿ. ಅಮ್ಮ, ಯಾರಮ್ಮ ಅದು? ಅದೇ ದೊಡ್ಡ ಗೌಡ್ರಿ ಅಂಟಿ ಅರ್ಶನ ಕುಂಭ ಕರಿಯಕ್ ಬಂದಿದ್ರು. ಏನಂತೆ? ಅವ್ರ ಮಗಳ ಅನಿತಾಗೆ ಸಂಜೆಗೆ ನಿಶ್ಚಿತಾರ್ಥನಂತೆ ಹೇಳಕ್ ಬಂದಿದ್ರು. ಮೈಲಾರಿ, ಬರೀ ಕಣ್ಕಣ್ಣಲ್ಲಿ ಪ್ರೀತಿಸ್ತಾ ಇದ್ರೆ 20 ವರ್ಷ ಅಲ್ಲ, ಆಯುಸ್ ಪೂರ್ತಿ ಮುಗಿದ್ರು ನಿನ್ ಪ್ರೀತಿ ಸಿಗಲ್ಲ. ಈ ಹುಡುಗಿರು ಒಂಥರ ಕ್ಯೂಡ್ರ್ ಇದ್ದಂಗೆ. ನಮ್ಮ ಹುಡುಗರು ಪ್ರೀತಿ ಅಷ್ಟು ಬೇಗ ಅವ್ರಿಗೆ ಮುಟ್ಟಲ್ಲ. ನೋಡಮ್ಮಿ, ನಾನು ನೀನ್ ಪ್ರೀತಿಸ್ತಾ ಇದೀನಿ, ನೋಡಮ್ಮಿ, ನಾನು ನೀನ್ ಪ್ರೀತಿಸ್ತಾ ಇದೀನಿ ಅಂತ ಜೋರಾಗಿ ಎದೆ ತಟ್ಟಿ ಹೇಳಿದ್ರೇನೆ ಅವ್ರ ಕಿವಿಗೆ ಹೋಗಿ ಮುಟ್ಟೋದು. ಮೈಲಾರಿ, ನೀನ್ ಹಿಂಗೆ ಆದ್ರೆ ಎಷ್ಟು ವರ್ಷ ಆದ್ರೂ ನಿಂಗೆ ಅನಿತಾ ಸಿಗಲ್ಲ. ಎಷ್ಟು ಎಂಗೇಜ್ಮೆಂಟ್ ಗಳಾಗಿ ಮದ್ವೆ ನಿಂತೋಗಿಲ್ಲ. ಇವತ್ತೇನಾದ್ರೂ ಆಗ್ಲಿ ಅನಿತನ ಹತ್ರ ಹೋಗಿ ನಿನ್ ಪ್ರೀತಿ ಬಗ್ಗೆ ಮಾತಾಡು. ಪಾರ್ವತಿ, ಅಲ್ಲಿ ಮುಂದೆ ಹೋಗಿ ಕುತ್ಕೋ. ಹೋಗಿ ಹೇಳೋ. ಎಂಗೇಜ್ಮೆಂಟ್ ಆಯ್ತಂತೆ. ಹುಡುಗ ಇಂಜಿನಿಯರ್ ಅಂತೆ. ನೋಡಕ್ ಹೆಂಗಿದ್ದಾನೆ? ನಿನಗಿಷ್ಟ ಆಯ್ತಾ? ಅನಿತಾ, ನಾನು ನಿನ್ ಜೊತೆ ಮಾತಾಡ್ಬೇಕು. ಅನಿತಾ, ಅನಿತಾ, ಬೀದಿ ನಾಯಿ ತಂಗ್ಳು ರೊಟ್ಟಿಗೆ ಆಸೆ ಪಡ್ಬೇಕು. 500 ಮನೆ ಒಬ್ಬೊಟ್ಟಿಗಲ್ಲ. ಅನಿತಾ,
ಮಾತು ಕೇಳಿಸ್ಕೊ. ನಾನು ನಿನ್ ತಂಗಿ ಅನಿತನ ಪ್ರೀತಿಸ್ತಾ ಇದ್ದೀನಿ. 20 ವರ್ಷದಿಂದ ಪ್ರೀತಿಸ್ತಾ ಇದ್ದೀನಿ. ಚಿಕ್ಕನ್ನಲ್ಲಿ ಚಾಕ್ಲೇಟ್ ಕೊಟ್ಲು ಅಂತ 20 ವರ್ಷದಿಂದ ಪ್ರೀತಿಸ್ತಾ ಇದೀಯಾ? ಅವಳು ಯಾವತ್ತಾರ ನಿಂಗೆ ಹೇಳೋಳ? ಊರಲ್ಲಿರೋರೆಲ್ಲ ನನ್ನ ತಂಗಿನ ಪ್ರೀತಿಸ್ತಾರೆ, ಹಂಗಂತ ಎಲ್ಲರಿಗೂ ಕೊಟ್ಟು ಮದುವೆ ಮಾಡಕ್ ಆಯ್ತದನಲ್ಲ ನಾಯೇ? ಬರೀ ನಾನ್ ಮಾತ್ರ ಪ್ರೀತಿಸ್ತಾ ಇಲ್ಲ, ನಿನ್ ತಂಗಿ ಅನಿತಾ ನನ್ನ ಪ್ರೀತಿಸ್ತಾ ಇದ್ದಾಳೆ. 20 ವರ್ಷಗಳಿಂದ ಪ್ರೀತಿಸ್ತಾ ಇದೀವಿ. ಬೇಕಾದ್ರೆ ಕೇಳೋ ಕೇಳೋ. ನನ್ ತಂಗಿ ಪ್ರೀತಿಸ್ತಾ ಇದ್ದಾಳ ನಿನ್ನ? ನೋ ಚಾನ್ಸ್. ನನ್ ತಂಗಿ ನಿನ್ನನ್ನು ಪ್ರೀತಿಸ್ತಿದ್ದೀನಿ ಅಂತ ಒಂದು ಮಾತು ಹೇಳಿದ್ರೆ ನಾನು ಇಲ್ಲೇ ಈಗಲೇ ನಮ್ಮ ಅಪ್ಪನ ಕರ್ಸಿ ನಿನ್ ಕೈ ತಾಳಿ ಕಡಿಸ್ತೀನಿ. ಹೇಳ್ತು. ಧೈರ್ಯವಾಗಿ ಹೇಳು, ಮೈಲಾರಿನ ಪ್ರೀತಿಸ್ತಾ ಇದೆಯಾ ಅಂತ ಅವ್ನ್ ಹೇಳು. ಹೇಳ್ಸು. ಹೇಳು ಅನಿತಾ, ಮಾತಾಡು ಅನಿತಾ, ಮಾತಾಡು. ಹೇಳು ಅನಿತಾ. ಅವಳು ಹೇಳ್ತಾ ಇಲ್ಲ ಅಂದ್ರೆ ಪ್ರೀತಿಸ್ತಾನ ಅಂತ ಗೊತ್ತಾಗ್ತಿಲ್ಲ. ನಿನಗೆ ಈ ಮನೆಯಲ್ಲಿ ಜಾಗ ಇಲ್ಲ. ಯಾಕ್ರಿ ಬೀದಿರಂಪ ಮಾಡ್ತೀರಿ? ಒಳಗ್ ಬರೀ ಮಾತಾಡವ. ಮಾತಾಡೋದಕ್ಕೆ ಇನ್ನೇನೇ ಉಳಿಸಿದಾಳೆ ನಿನ್ ಕುಲ್ಪುತ್ರ. ರಾಮಯ್ಯನ ಮನೆ ಅಂದ್ರೆ ಕೈ ಎತ್ತಿ ಮುಗಿತಿದ್ದ ಜನ ಕೈ ತೋರಿಸಿ ನಗು ಹಾಕ್ಬಿಟ್ಟಲ್ಲ. ಅಪ್ಪ, ನೀನ್ ತಲೆ ತಗ್ಸೋಂತ ಕೆಲಸ ನಾನೇನು ಮಾಡಿಲ್ಲ. ನಿಶ್ಚಿತಾರ್ಥ ಆಗಿರೋ ಹುಡುಗಿ ಹಿಂದೆ ಬಿದ್ದಿರೋದು ಗಲಂದಾರಿ ಕೆಲಸನೇನು? ನಾವಿಬ್ರು ಪ್ರೀತಿಸ್ತಾ ಇದ್ವಿ, ಅದ್ರಲ್ಲಿ ತಪ್ಪೇನಾಯ್ತೆ? ಮಾಡೋದೆಲ್ಲ ಮಾಡ್ಬಿಟ್ಟು ತಪ್ಪೇನಾಯ್ತು ಅಂತ ವಾದ ಮಾಡ್ತೀಯ. ದುಡ್ಕೊಂಡು ತಿನ್ನ ಯೋಗ್ಯತೆ ಇಲ್ಲ, ದುರಾಂಕರದ ಮಾತು. ಲವ್ ಬೇಕೇನೋ ನಿನಗೆ? ಲವ್ ಆಗೋಯ್ತು, ಎಲ್ಲ ಮುಗ್ದೋಯ್ತು. ನನ್ನ ಮನೆ ಮಾನ ಮರ್ಯಾದೆ ಎಲ್ಲ ಹಾಳಾಗೋಯ್ತು, ಹೊರಟೋಯ್ತು. ನೋಡಿ, ಒಂದು ಈ ಮನೇಲಿ ನಾನಿರ್ಬೇಕು, ಇಲ್ಲ ಅಂದ್ರೆ ಅವನಿರ್ಬೇಕು. ಎರಡರಲ್ಲಿ ಒಂದು ತೀರ್ಮಾನ ಆಗ್ಬೇಕು. ಹೇಳವನಿಗೆ ಯಾರು ಬೇಕೇನ್ ಮನೆ? ನಾನು ಹೋಯ್ತೀನಿ, ನೀನೇನು
ನನಗೊಂದು ನ್ಯಾಯ, ನನ್ನ ತಮ್ಮಗೊಂದು ನ್ಯಾಯನಾ? ಅಪ್ಪ, ಒಂದು ಮಾತು ಮನ್ಸ್ಲಿಟ್ಕೋ, ಇದೇ ಜನರ ಮುಂದೆ ಇವನೇ ನನ್ನ ಮಗ ಮೈಲಾರಿ, ಇವನೇ ನನ್ನ ಮಗ ಮೈಲಾರಿ ಅಂತ ಎದೆ ತಕ್ಕ ಹೇಳ್ಬೇಕು. ಆ ರೀತಿ ಬದುಕಿ ಸಾಧಿಸಿ ಆಮೇಲೆ ನಿನ್ ಮುಂದೆ ಬರ್ತೀನಿ. ನೋಡೆ, ಒಂದು ಈ ಮನೇಲಿ ನಾನಿರ್ಬೇಕು, ಇಲ್ಲ ಅಂದ್ರೆ ಅವನಿರ್ಬೇಕು. ಎರಡರಲ್ಲಿ ಒಂದು ತೀರ್ಮಾನ ಆಗ್ಬೇಕು. ಮೈಲಾರಿನ ಪ್ರೀತಿಸ್ತಾ ಇದ್ದೀನಿ ಅಂತ ಇವನಿಗೆ ಹೇಳು, ಹೇಳೋಣಿತ. ಐ ಲವ್ ಯು. ಏನ್ ಕಿಕ್ಕಿದ್ಯಯ್ಯ ಈ 3 ವರ್ಡಲ್ಲಿ? ಒಬ್ಬ ರೌಡಿ ನನ್ನ ಮಗನ ಲೈಫ್ ನಲ್ಲೂ ಒಂದು ಎಕ್ಸ್ಟ್ರಾರ್ಡಿನರಿ ಲವ್ ಸ್ಟೋರಿ. ಇಂಟ್ರೆಸ್ಟಿಂಗ್. ಒಂದ್ ಕಡೆ ಮನೆಯಿಂದ ಕಿಕ್ಔಟ್, ಮತ್ತೊಂದ್ ಕಡೆ ಪ್ರೀತಿಸಿದ ಹುಡುಗಿಗೆ ಇನ್ನೊಬ್ಬನ ಜೊತೆ ಎಂಗೇಜ್ಮೆಂಟ್. ಅಪ್ಪನ ಮೇಲೆ ಚಾಲೆಂಜ್ ಮಾಡಿ ಪ್ರೀತಿಸಿದ ಹುಡುಗಿನೂ ಬಿಟ್ಟು ಏನೋ ಕಿತ್ತಾಕ್ಬಿಡ್ತೀನಿ, ದಬ್ಬಾಕ್ಬಿಡ್ತೀನಿ, ಸಾಧಿಸ್ಬಿಡ್ತೀನಿ ಅಂತ ಬೆಂಗಳೂರಿಗೆ ಎಂಟ್ರಿ. ಆಮೇಲೆ ಸಾಹೇಬ್ರು ಬೆಂಗಳೂರಿಗೆ ಬಂದು ದಬ್ಬಾಕಿದ್ದೇನು? ಮತ್ತೆ ಸಾರು ದಾರಿ ತಪ್ಪಿದ ಮಗ ಸಿನಿಮಾದಲ್ಲಿ ಅಣ್ಣವ್ರ ಹಾಕಮ್ಮ ಹಾಕಮ್ಮ 100 ರೂಪೀಸ್ ಅಷ್ಟೇ. ನೋಡಿ, ನನಗೆ ಬೇಡ ಅಂತ ಹೇಳ್ತಾ ಇದ್ದೀನಿ, ದಯವಿಟ್ಟು ತಗೊಳ್ಳಿ. ಚೆನ್ನಾಗಿರುತ್ತೆ. ಬೇಡ ಅಂತ ಬಿಟ್ಟು ಸೋ ಮಾಡಿ ಬಿಚ್ಚಿಡಕ್ಕೆ ಸೋರೂಮ್ ಅನ್ಕೊಂಡ. ನೋಡಿ, ಸುಮ್ನೆ ಬಲವಂತ ಮಾಡಬೇಡಿ, ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ಏನಮ್ಮ ಕಾಮಿಡಿ ಮಾಡ್ತಾವನೆ. ಏ ಐವಾನ್, ಮೆಜೆಸ್ಟಿಕ್ ಮಂಜನ ಹೆಸರು ಕೇಳಿದ್ಯಾ? ನಾನೇ ನಕ್ರ ಮಾಡ್ದೆ, ಕುರುಪ್ ಹಾಕ್ಬಿಡ್ತೀನಿ, ಕುರುಪು. ಲೇ ಮಚ್ಚೆ, ಈ ಒಳ್ಳೆ ಹುಡುಗರು ಈ ಸಾಸಿವೆ ಡಬ್ಬ ಉಪ್ಪಿಗೆ ಡಬ್ಬ ಕಾಸನ್ನ ದೇಪ್ಕೊಂಡ್ ಬಂದ್ಬಿಟ್ಟಿರ್ತಾರೆ. ನೋಡ ಹುಡುಕ. ಹಾಗೆಲ್ಲ ಜೋಬಕ್ಕೆ ಕೈ ಹಾಕ್ಬಾರ್ದು. ತಗೋ. ಚಿತ್ರಾನ್ನ ಪೂರಿ ಪೂರಿ ಯಾರ್ರಿ ಮೆಜೆಸ್ಟಿಕ್ ಸ್ಪೆಷಲ್ ಚಿತ್ರಾನ್ನ ಬಿರಿಯಾನಿ ನಮಸ್ಕಾರ ನಮಸ್ಕಾರ. ಶರಣಾರ್ಥಿ ಪ್ರಜಾಬಂಧುಗಳಿಗೆಲ್ಲ ನಮಸ್ಕಾರ. ನಮಸ್ಕಾರ. ಇವತ್ತು ನನ್ನ ಪಾಲಿಗೆ ತುಂಬಾ ವಿಶೇಷವಾದ ದಿನ.
ಯಾಕೆಂದ್ರೆ ತಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇತ್ತೀಚೆಗೆ ನಮ್ಮ ಬೆಂಗಳೂರು ನಗರ ಗ್ರೀನ್ ಸಿಟಿಯಿಂದ ರೌಡಿ ಸಿಟಿ, ಕ್ರೈಮ್ ಸಿಟಿಯಾಗಿ ಪರಿವರ್ತಿತವಾಗಿಬಿಟ್ಟಿದೆ. ಪಾರ್ಥೇನಿಯಂ ಹಾಗೆ ಬೆಳಿತಿರೋ ಈ ರೌಡಿಸಂ ಏನಿದೆ, ಇದನ್ನ ಬುಡ ಸಮೇತ ಕಿತ್ತು ಹಾಕ್ಬೇಕು. ಈ ದಿವಸ ನಾವೀ ರೌಡಿ ನಿರ್ಮೂಲನಾ ವೇದಿಕೆಯನ್ನ ತುಂಬಾ ಆಸೆ ಹೊತ್ತು ಆರಂಭೋತ್ಸವ ಮಾಡ್ತಿದ್ವಿ. ಅಂದ್ರೆ ರೌಡಿಗಳ ಮನಸ್ಸನ್ನ ಪರಿವರ್ತನೆ ಮಾಡಿ ಅವ್ರ ಬಾಯಲ್ಲಿ ಶಾಂತಿ ಮಂತ್ರ ಹೇಳಿಸ್ತೀರಾ? ಈ ಚಂಡಾಲನ ಮುಂದೆ ಚಂದಮಾಮನ್ ಕತೆ ಹೇಳಬಾರ್ದು ಅಂತ. ಅವನು ಬದಲಾಗೋದಿಲ್ಲ, ಅವನು ಇದ್ದಾಗೆ ಇರ್ತಾನೆ. ರೌಡಿಸಂ ಅಂತ ಏನಿದೆ ಅದನ್ನ ಬುಡ ಸಮೇತ ಕಿತ್ತು ಹಾಕ್ಬೇಕು. ಅಂದ್ರೆ ಎನ್ಕೌಂಟರ್ ಮಾಡ್ಬೇಕು ಅಂತ ನಿಮ್ಮ ಮಾತಿನ ಅರ್ಥ? ನೋಡಿ, ಎನ್ಕೌಂಟರ್ ಮಾಡೋದ್ರಿಂದ ರೌಡಿ ಸಾಯ್ತಾನೆ ಹೊರತು ರೌಡಿಸಂ ಅಲ್ಲ. ನೋಡಿ, ಇವತ್ತು ರೌಡಿಸಂ ಅನ್ನೋದೊಂದು ಪ್ರತಿಷ್ಠೆ ವಿಷಯವಾಗ್ಬಿಟ್ಟಿದೆ. ಯಾವುದೇ ಸಮಾಜಘಾತಕ ಶಕ್ತಿ ತೋಳಿ, ಅದೇ ಅವ್ರಿಗೊಂದು ಅರ್ಹತೆ, ಕ್ವಾಲಿಫಿಕೇಶನ್. ರೌಡಿಸಂ ಇಸ್ ಅ ಕ್ವಾಲಿಫಿಕೇಶನ್. ಅರೆ, ಅಪ್ಪ ಅಮ್ಮ ಪ್ರೀತಿಯಿಂದ ಹೆಸರು, ಅದನ್ನ ಬಿಟ್ಬಿಟ್ಟು ಬ್ಯಾಡ್ನಳ್ಳಿ, ಮಾರ್ನಳ್ಳಿ, ಕೆಂಪ, ಕೆಂಡ, ಕೆಂಚ, ಕೋಳಿ ಮಂಜ, ಬುಲ್ಬುಲ್ ಕೃಷ್ಣ, ಗೆಡ್ಡೆನಾಗ, ಚಿತ್ರನ ಸೋಮ, ಅಡ್ಡಾಲಿಸ್, ಬುಡ್ಡಬಾಬು, ಕೆಂಚ, ಕಿಂಚ, ಏನಿದು? ಭೀಮನಳ್ಳಿ, ಸೋಮನಳ್ಳಿ, ಕೇರಳಳ್ಳಿ, ಹಂದಿಗುಟ್ಟ, ಗೇಂಡ, ಕರೆಂಟವಿ, ಇವೆಲ್ಲ ಹೆಸರುಗಳು ಸಮಾಜಘಾತಕ ಶಕ್ತಿಗಳು. ಅವರ ವಿರುದ್ಧ ಜನರು ತಿರುಗೇಳಬೇಕು. ಹೊರಗಿನ ಶತ್ರುಗಳ ವಿರುದ್ಧ ಹೋರಾಡೋದಕ್ಕೆ, ದೇಶದ ಗಡಿ ಕಾಯೋಕೆ ಅಂತಲೇ ನಮ್ಮ ಸೈನಿಕರಿರೋ ಹಾಗೆ ನಮ್ಮ ಸಮಾಜದ ನಾಗರಿಕರು ಸತರ್ಕರಾಗಿರ್ಬೇಕಾಗಿದೆ, ಸನ್ನದ್ಧರಾಗಬೇಕಾಗಿದೆ. ಪ್ರತಿಯೊಬ್ಬರು ಯೋಧರ ಹಾಗೆ ದುಡಿಬೇಕಾಗಿದೆ. ಮುಂದಿನ 5 ವರ್ಷಗಳಲ್ಲಿ ನಾವೀ ನಗರವನ್ನ ರೌಡಿಸಂ ಮುಕ್ತ ನಗರವನ್ನಾಗಿ ಮಾಡಿ ಬೆಂಗಳೂರು ಸಿಟಿಯನ್ನ ಕ್ಲೀನ್ ಸಿಟಿಯನ್ನಾಗಿ ಮಾಡೇ ಮಾಡ್ತೀವಿ. ಇದು ಶತಾಯ ಗತಾಯ ನಾವು ಮಾಡ್ತಿರೋಂಥ ಪ್ರತಿಜ್ಞೆ. ಕನಕಪುರದ ಕಲೆಕ್ಷನ್ ಎಲ್ಲ ಬಂತೇನೋ, ಕೊಡ್ಪಾಕ್ಬಿಡ್ತೇನೆ ಅಂತ ಅವನಿಗೆ. ನಾನ್ ಮಕ್ಕಳ್ರ ಎಲ್ಲಿಂದನೋ ಬಂದ್ ಸೇರ್ಕೊಂಡ್ಬಿಡ್ತೀರಾ? ಬಿಲ್ಡಿಂಗ್ ಮೇಲ್ ಬಿಲ್ಡಿಂಗ್ ಕಟ್ಟೋರು ನೀವು, ಇಟ್ಕೆ ಹೊರೋರು ನಾವು. ಎತ್ತ ಎತ್ತ ಸಾಬಾ 50,000 ಬೇಸ್ ಕೃಷ್ಣ. ಇವನೇನಾದ್ರೂ ಎತ್ಬಿಟ್ರೆ ಗ್ಯಾರೇಜ್ ಕೆಲಸ ತಪ್ಪುತ್ತೆ. ಬೆಂಗಳೂರಲ್ಲಿ ದೊಡ್ಡ ಹೆಸರು ಮಾಡ್ಬೋದು. ಹೇಳ ಸೋಮ. ಅಣ್ಣ, ಕ್ಯಾಟ್ ಕೃಷ್ಣ ಇಲ್ಲೇ ಅವನೇ. ನೀವು ಅಂದ್ರೆ ಹಾಕ್ಬಿಡ್ತೀನಿ. ಅವನ್ ಫೀಲ್ಡ್ ಬಿಟ್ಟು ಸೂಪರ್ ಮಾರ್ಕೆಟ್ ಹಾಕೊಂಡು ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿದ್ದಾನೆ. ಬೇಡ ಬಿಟ್ಬಿಡು. ಅಣ್ಣ, ನಂಗೂ ಸ್ವಲ್ಪ ಹೆಸರಾಯ್ತದೆ. ನಿಮ್ ಹೆಸರು ಹೇಳ್ಕೊಂಡು ಬದಿಕೊಂತೀನಿ. 1 ನಿಮಿಷ, ಆಮೇಲೆ ಅಂದರ್ ಬಾರ್ ಆಗೋದ್ ಬೇಡ. ಹೈಕಮಾಂಡ್ ತಿಳಿಸ್ಬಿಡ್ತೀನಿ. ಬೇಡ, ಪ್ಲೀಸ್ ಪ್ಲೀಸ್ ನಾನು ಬಿಟ್ಬಿಡಿ. ನಾನೇನ್ ಮಾಡ್ಬಿಡಿ, ನಿಮ್ ಕೈ ಮುಗಿತೀನಿ, ಬಿಟ್ಬಿಡಿ. ನಾನು ರೌಡಿಸಂ ಮೇಲೆ ಬಿಟ್ಬಿಟ್ಟಿನಿ. ಪ್ಲೀಸ್ ನಾನು ಬಿಟ್ಬಿಡಿ. ನಾನೇನ್ ಮಾಡ್ಬೇಡಪ್ಪ. ನಾನು ನಿಮ್ಗೆ ನಾನೇ ಮಾಡಿದ್ದೀನಿ. ಅಲ್ಲ ಕಣ, ಚಿಲ್ಡ್ರೆ ಅಂಗಡಿಸಿಗೋ ₹1 ಬ್ಲೇಡ್ ಇಟ್ಕೊಂಡು ಉಗುರು ಕಟ್ ಮಾಡೋ ಹುಡುಗರೆಲ್ಲ ಪಬ್ಲಿಕ್ ಅಲ್ಲಿ ಒಬ್ಬನ ಸಾಯಿಸ್ತಾರೆ ಅಂದ್ರೆ ಛೇ, ಅರ್ಥನೇ ಆಗಲ್ಲ. ಅದೆಲ್ಲ ಇಲ್ಲಿ ಕಾಮನ್ನು ಮೈಲಾರಿ.
ಸರಿ ಖುಷಿಯಾಗಿದೆ ಏಕೋ ನಿನ್ನಿಂದಲೇ ಹಾಯ್ ಮಗಳೇ. ಹೋಗು ಪಾಪ, ನೀನ್ ನನ್ನ ಹತ್ರ ಮಾತಾಡ್ಬೇಡ. ಯಾಕೋ? ನಿಂಗ್ ಸ್ವಲ್ಪನೂ ಟೈಮ್ ಸೆನ್ಸ್ ಇಲ್ಲ. ನಿನ್ ದಿನ ಹಿಂಗೆ ಲೇಟ್ ಆಗಿ ಬಂದ್ರೆ ನನ್ ಹೋಮ್ವರ್ಕ್ ಯಾರು ಮಾಡ್ಕೊಡ್ತಾರೆ? ನಿನ್ ಹೋಮ್ವರ್ಕ್ ನಾನ್ ಮಾಡ್ಬೇಕಾ? ನೀನೇನ್ ಮಾಡ್ತೀಯಾ? ಪಕ್ಕದ ಮನೆ ಅರ್ಜುನಿಗೆ ಯಾರು ಹೋಮ್ವರ್ಕ್ ಮಾಡ್ಕೊಡ್ತಾರೆ? ಶುದ್ಧ ತರ್ರೆ ಕಣೆ ನೀನು. ಸ್ಫೂರ್ತಿ ನನ್ನ ಮಗಳು. ಹಾಯ್ ಸ್ಫೂರ್ತಿ. ಹಾಯ್ ಪಪ್ಪಿ. ಅಂಕಲ್ ಯಾರು? ನನ್ನ ಕ್ಲೋಸ್ ಫ್ರೆಂಡ್. ಅಂಕಲ್ ನಿಮ್ ಹೆಸರು? ಮೈಲಾರಿ. ಓಲ್ಡ್ ಆಗಿದ್ರು ಬೋಲ್ಡ್ ಆಗಿದೆ. ಅಂಕಲ್ ನಿಮ್ ಹೆಸರಲ್ಲಿರೋ ಲಾರಿ ತೆಗೆದ್ಬಿಟ್ಟು ಮೈ ಅಂತ ಇಟ್ಕೊಳ್ಳಿ, ಲೇಟೆಸ್ಟ್ ಆಗಿರುತ್ತೆ. ಓಕೆ ಸ್ಫೂರ್ತಿ, ನಿನ್ಗೆ ಹೆಂಗ್ ಬೇಕು ಹಂಗೆ ಕರಿ. ಓಕೆ ಮೈ. ರೀ ಆ ಗೌರಿ ನನ್ನ ಹೆಡೇಕು, ಒಬ್ಳೆ ಹೆಂಡತಿ. ಗೌರಿ ನನ್ನ ಸ್ನೇಹಿತ. ಕವಿ ಮೈಲಾರಿ ಕರೆಕ್ಟಾ? ಕರೆಕ್ಟ್. ನಾನ್ ಬೆಂಗಳೂರು ಬರೋದಕ್ ಕಾರಣ ನನ್ ಫ್ರೆಂಡ್ ಮೈಲಾರಿ ಅಂತ ಯಾವಾಗ್ಲೂ ಹೇಳ್ತಿರ್ತಾರೆ. ದಿನಕ್ ಒಂದ್ಸಲಿ ಆದ್ರೂ ನಿಮ್ಮನ್ನ ನೆನ್ಸ್ಕೊಂಡೇ ನೆನ್ಸ್ಕೋತೀವಿ. ರೀ ಹಾ. ಮಾತಾಡ್ತಾ ಇರಿ, 10 ನಿಮಿಷ ಊಟಕ್ಕೆ ರೆಡಿ ಮಾಡ್ಬಿಡ್ತೀನಿ. ಸರಿ ಸರಿ. ಬೆಂಗಳೂರಿಗೆ ಬಂದು ಕೆಲವೇ ವರ್ಷಗಳಲ್ಲಿ ನನಗೂ ಗೌರಿಗೂ ಲವ್ ಆಯ್ತು. ನಮ್ಮ ಪ್ರೇಮಕ್ಕೆ ಅವ್ರ ಮನೆಯವರು ಒಪ್ಪಲಿಲ್ಲ. ಗೌರಿ ಧೈರ್ಯಸ್ಥೆ, ಎಲ್ಲರನ್ನ ಬಿಟ್ಟು ಬದುಕೋದಾದ್ರೆ ನಿನ್ ಜೊತೆನೆ ಅಂತ ನನ್ನ ಜೊತೆ ಬಂದ್ಲು. ಇವತ್ತು ನಮ್ದು ಹ್ಯಾಪಿ ಫ್ಯಾಮಿಲಿ. ನೀನ್ ಲಕ್ಕಿ ಕಣ. ಅಂಕಲ್ ಅಂಕಲ್ ನೀವ್ ಇವತ್ತೇ ಫಸ್ಟ್ ನಮ್ಮ ಮನೆಗ್ ಬಂದಿದ್ದೀರಾ. ಸ್ವೀಟ್ ತಿನ್ನಿ ಅಂಕಲ್. ಕಮ್ ಆನ್ ಮೈ. ನೀನ್ ತಗ. ಮೈಲಾರಿ, ಅಕ್ಷರವನ್ನ ಅನ್ನವಾಗಿಸುವ ಜಾಗ ಇದು. ಹರಿತ ಖಡ್ಗ ನನ್ನ ಜಾಗ ಇದು. ಇದು ನನ್ನ ಚೇಂಬರ್. ಕೂತಿರೋ, ಬಾಸ್ ಹತ್ರ ಮಾತಾಡ್ಕೊಂಡ್ ಬರ್ತೀನಿ ಪ್ಲೀಸ್. ಭಾರತದ ಪ್ರಧಾನಮಂತ್ರಿ ಯಾರು ಗೊತ್ತಿರೋರ್ ಕೈ ಎತ್ತಿ. ಮೈಲಾರಿ ಸುಮ್ಮನೆ ಇರೋ. ಗುರುಪ್ರಸಾದ್ ಎದ್ದು ನಿಂತ್ಕೋ. ಹೇಳು, ಭಾರತದ ಪ್ರಧಾನಮಂತ್ರಿ ಯಾರು? ಸಚಿನ್ ತೆಂಡೂಲ್ಕರ್. ಸಚಿನ್ ತೆಂಡೂಲ್ಕರ್ ಸರ್. ಓ ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ತೆಗಿ ತೆಗಿ ತೆಗಿ. ಮೈಲಾರಿ, ಬಂದೆ. ಸರ್. ಯಾ ಮೈಲಾರಿ. ನಮಸ್ಕಾರ ಸರ್. ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಗುರು ನಿಮ್ಮ ಬಗ್ಗೆ ಹೇಳಿದ್ದಾರೆ. ನಿಮ್ಮ ಪುಸ್ತಕದಲ್ಲಿ ಕೆಲವು ಅಧ್ಯಾಯಗಳನ್ನು ನಾನು ಓದಿದ್ದೇನೆ. ಗುಡ್. ನಿಮ್ಮ ಬರವಣಿಗೆಯಲ್ಲಿ ಸ್ಟಫ್ ಇದೆ. ವಸ್ತು, ಭಾಷೆ, ಬಳಕೆ, ಎವ್ರಿಥಿಂಗ್ ಲುಕ್ಸ್ ಫೈನ್. ನಿಮ್ಮಂತ ಯುವ ಬರಹಗಾರರು ಬೇಕು ನಮ್ಮ ಪತ್ರಿಕೆಗೆ. ನೀವು ಇವತ್ತೇ ನಮ್ಮ ಪತ್ರಿಕೆಗೆ ಜಾಯ್ನ್ ಆಗ್ಬೋದಲ್ಲ? ಖಂಡಿತ ಸರ್. ನಿಮಗೆ ಅಸಿಸ್ಟ್ ಮಾಡೋದಕ್ಕೆ ನಮ್ಮ ಆಫೀಸಲ್ಲಿ ಸ್ವಾತಿ ಅಂತ ಒಬ್ಬರಿದ್ದಾರೆ. 1 ನಿಮಿಷ. ಸ್ವಾತಿ, 1 ನಿಮಿಷ ಬನ್ನಿ. May I come in, sir? ಯಾ ಕಮೇಲ್. Yes, sir. ಸ್ವಾತಿ, ಯಾ ಇವರು ಗುರು ಫ್ರೆಂಡ್ ಮೈಲಾರಿ ಅಂತ. Hello. ಇವರು ನಮ್ಮ ಪತ್ರಿಕೆ ಜಾಯ್ನ್ ಆಗಿದ್ದಾರೆ. ನಿಮ್ಮಂತಹ ಸೀನಿಯರ್ ಅಸಿಸ್ಟೆಂಟ್ ಅವ್ರಿಗೆ ಸಿಕ್ಕರೆ ಬಹುಶಃ ಅವರು ಬೇಗ ನಮ್ಮ ಪತ್ರಿಕೋದ್ಯಮದ ಗ್ರಾಮರ್ ಅರ್ಥ ಮಾಡ್ಕೋತಾರೆ. It's my pleasure, sir. ಹಾಗೇನೆ ಇವ್ರನ್ನ ಕರ್ಕೊಂಡು ಹೋಗಿ ನಮ್ಮ ಆಫೀಸನ್ನ ತೋರಿಸಿ. Yeah, sure, sir. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸ್ವಾತಿ ಅಂದ್ರೆ ಡಿಸಿಪ್ಲಿನ್.
ಡಿಸಿಪ್ಲಿನ್ ಅಂದ್ರೆ ಸ್ವಾತಿ. ಮಾಡೋ ಪ್ರತಿ ಕೆಲಸದಲ್ಲೂ 100% ಪರ್ಫೆಕ್ಷನ್ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತೀನಿ. ಗೊತ್ತಾಯ್ತಾ? ಅದ್ ಸರಿ, ಮಣ್ಣಿನ ಮಗನೆ, ಯಾವ ಊರ್ರಿ ನಿಮ್ದು? ಯಾವ ಊರ್ರಿ? ಇದು 101ನೇ ಕಟ್ಟೋಟು ಸೋಮಣ್ಣ ಮಗ. ಹೇಳ್ದಂಗೆ ಸಖತ್ತಾಗಿದೆ ಗುರು. ಇನ್ನೇನು ರಾಣಿ ಅಕ್ಕ, ನಮ್ಮ ಕನ್ನಡಿಗರಿಗೆ ಈ ಡೈರೆಕ್ಟರ್ ಟ್ಯಾಲೆಂಟ್ ಏನು ಅಂತ ತೋರಿಸೋ ಸೌಭಾಗ್ಯ ಇನ್ನೂ ಸಿಕ್ಕಿಲ್ಲಣ್ಣ. ಯೋಚನೆ ಮಾಡ್ಬೇಡ, ಅವಕಾಶ ನಾನು ಕೊಡ್ತೀನಿ. ಹುಡುಗ್ರೆ ಅದ್ರ ಓವರ್ ಇನ್ವಾಲ್ವ್ಮೆಂಟ್. ಹನುಮಂತು ಎಲ್ಲಯ್ಯ ಹಾಲಿವುಡ್ ಡೈರೆಕ್ಟರ್ ಕಾಣಿಸ್ತಾನೆ ಇಲ್ಲ? ಸರ್ ಸರ್ ಕಟ್ ಮಾಡ್ಬಿಡಿ ಸರ್. ಸರ್ ಒಂದ್ ನಿಮಿಷ ಸರ್, ನನ್ನ ಟೈಟ್ಲ್ ಕೇಳಿ ಸರ್. ಸುಮ್ಮನೆ ಕಾಯಿಸಬೇಡಿ ಹುಡುಗಿರೆ. ಸರ್ ಹುಡುಗಿರೆಲ್ಲ ಬಿದ್ದೋಗ್ಬಿಡ್ತಾರೆ ಸರ್. ಎಲ್ಲ ರೆಡಿ ಇದೆ ಸರ್. ಸರ್ 5 days ಅಲ್ಲಿ ಮುಗಿಸ್ಕೊಡ್ತೀನಿ ಸರ್ ಸಿನಿಮಾನ. ರೇ ಸೊಮ್ಮೆ, ನೀವು ಕೊಟ್ಟರೆ ಅಡ್ವಾನ್ಸ್ ವಾಪಸ್ ಕೇಳಿದ್ರೆ ನಾವೆಲ್ಲರೂ ತಂದ್ಕೊಡೋದು. ನಾವೆಲ್ಲ ತಿಂದು ನೀರ್ ಕಡೆಗೆ ಬೈಲ್ ಕಡೆಗೆ ಹೋಗಿ ದಾಚ್ಕೊಂಡ್ರೆ ನಿಮ್ದು ಕಟ್ ಮಾಡ್ರಿ. ಓ ಗುರುಜಿ, ಬಂದ್ರೆ ನಮ್ಮ ಹೆಣ್ಮಕ್ಳು ನೋಡ್ಕೊಂಡು ಹೋಗಿ ಬಂದ್ರ? ಅವ್ರನ್ನೆಲ್ಲ ನೀವೇ ಇಟ್ಕೊಳಪ್ಪ. ಇವರು ಇನ್ನೊಬ್ಬ ಬುದ್ಧಿಜೀವಿಗಳು. ಮೈಲಾರಿ ನನ್ನ ಬಾಲ್ಯ ಸ್ನೇಹಿತ. ನಮಸ್ಕಾರ. ಇವತ್ತಿಂದ ಈ ರೂಮಲ್ಲೇ ಇರ್ತಾರೆ. ಇವ್ರು ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಇಲ್ಲೇ ಇರ್ತಾರೋ? ಅದಕ್ಕೆ ವ್ಯವಸ್ಥೆ ಮಾಡ್ತೀನಿ. ನಮ್ಮ ಹುಡುಗ ತಿನ್ ದೇವ್ರು ಮಾಡ್ಬಿಡ್ಬೇಡ. ನಿಮ್ ಹುಡುಗ ಅಂದ್ರೆ ನಾನು ಕೆಡಕೊಳಕ್ ಆಗ್ತದೆ. ಮೈಲಾರಿ ರಘು ಅಂತ. ನಮಸ್ಕಾರ. ಮಣಿರತ್ನಂ ರೇಂಜ್ ಬೆಳಿಬೇಕು ಅಂತ ಹೇಳಿ ರಘುರತ್ನಂ ಅಂತ ಹೆಸರಿಟ್ಕೊಂಡಿದ್ದಾರೆ ಅಲ್ವೇನ್ರಿ? ಇಲ್ಲ ಸರ್, ನೋಡಿ ಸರ್, ಇದು ಸ್ವಂತ ಸರ್. ಇದು ನಮ್ಮ ಅಮ್ಮನ ಹೆಸರು ರತ್ನಮ್ಮ ಅಂತ, ನನ್ನ ಹೆಸರು ರಘು. ಹಂಗಾಗಿ ರಘುರತ್ನ ಮಾಡ್ಕೊಂಡಿದ್ದೀನಿ ಸರ್. ಇದು ಸೊಮೇಕ್ ಸರ್, ರೀಮೇಕ್ ಅಲ್ಲ. ಸರಿ ಸರಿ ಸರಿ. ಮೈಲಾರಿ ಇದು ಟೀಮು, ನೋಡ್ಕೋ, ಹುಷಾರು. ಓಕೆ ಆಯ್ತು. ಬಲ್ಲನಪ್ಪ? ಹೋಗಿಯಪ್ಪ, ನೀವು ಸಂಸಾರ ನಿಮ್ಮನ್ನ ಹಿರಿ ಅಂತ ಆಗುತ್ತೆ. ನಾವು ಬ್ಯಾಚ್ ನಾವೇನೋ ಮಾಡ್ತೀವಿ. ಸಾಯಂಕಾಲಕ್ಕೆ ಇದಕ್ಕೆ ವ್ಯವಸ್ಥೆ ಮಾಡ್ಬಿಡಿ. ಅಯ್ಯೋ ಕುತ್ಕೊಳ್ಳಿಯಪ್ಪ, ನೀವು ಏನಪ್ಪ ನೀವು. ಒಂದು 2 ಸೀನ್ ಮಾಡಿದೀನಿ, ಅದ್ಭುತವಾದ ಸೀನ್. ಅದ್ರಲ್ಲಿ ಫಸ್ಟ್ ಸೀನ್ ಇದೆಯಲ್ಲ, ಮೇಡಮ್ ನಮಸ್ತೆ ಮೇಡಮ್, ಚೆನ್ನಾಗಿದ್ರೆ ಮೇಡಮ್? ಮೇಡಮ್ ಅದು ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರಿಗೆ ನಾನು ಜೋಗಿ ಜನ್ಮ ಜೋಡಿ ರೇಂಜ್ ಒಂದು ಕತೆ ಮಾಡಿದ್ದೀನಿ ಮೇಡಮ್. ಆ ಕತೆ ಹೇಳ್ತಾ ಇದ್ದೀನಿ ಮೇಡಮ್. ಹೌದು ಮೇಡಮ್, ತುಂಬಾ ಬಿಸಿ ಮೇಡಮ್. ನೀವು ಆಮೇಲೆ ಫೋನ್ ಮಾಡಿ ಮೇಡಮ್. ಹೀರೋಯಿನ್ ಆಗಿ ನಿಮ್ಗೆ ಚಾನ್ಸ್ ಕೊಡ್ತೀನಿ. ಓಕೆ ಮೇಡಮ್. ಏನಪ್ಪ ನೀನ್ ಹೆಸರು ಅಂದೆ? ಏನ? ಓ ಒಳ್ಳೆ ಬೇಡಪ್ಪ, ಯಾಕೆ ಲುಕ್ ಕೊಡ್ತೀಯಾ? ಓಹೋ, ಮೈಲಾರಿ ಅಲ್ವಾ? ಐಶ್ವರ್ಯ ರೈ ಕನ್ನಡ ಮಾತಾಡ್ತಾರ? ಹಂಗೆಲ್ಲ ಕೇಳ್ಬಾರ್ದು, ಫಸ್ಟ್ ಡೇ ಬಂದಿದ್ಯಾ? ರಘುರತ್ನಮ್ಮ ಏನಂದ್ರು? ಚಿರಂಜೀವಿ ಫೋನ್. ಸರ್ ನಮಸ್ತೆ ಸರ್. ಸರ್ బాగున్నారు సార్? లేదు సార్, ನಾನು ఇప్పుడు రాను సార్. మన పవర్ సార్ పునీత్ రాజ్ కుమార్ తో ఖర్చు చేస్తున్నాను సార్. నేను సినిమా చేస్తాను సార్. బాయ్ సార్. ಓಕೆ. ನಿಮ್ಮಪ್ಪ? ಹೌದು, ಅವ್ರಿಗೊಂದು ಕಥೆ ಮಾಡಿದೀನಿ. ಎಕ್ಸ್ಟ್ರಾರ್ಡಿನರಿ ಕತೆ ಕಾಳದು. ಏನಪ್ಪ ನಿನ್ ರಿಯಾಕ್ಷನ್ ಇಲ್ಲ, ಸುಮ್ನೆ ಕೂತ್ಬಿಟ್ಟಿದೆ. ಸುಸ್ತಾಪಟ್ಟಿ ಅಲ್ವಾ? ಹೇಳ್ಬಿಟ್ಟು ಕತೆ ಕೇಳ್ಬಿಟ್ಟು ಹೋಗಪ್ಪ, ನೀನ್ ರೆಡಿಯಾಗಿ ಹೋಗಪ್ಪ. ಹೋಗು. ನನ್ ಬ್ಯಾಗ್ ಸಾರಿ. ನಿಮ್ ಮೊಬೈಲ್ ತಗೊಳ್ಳಿ, ಅಮಿತಾಬ್ ಬಚ್ಚನ್ ಫೋನ್ ಬಂದ್ರು ಬರ್ಬೋದು. ಈ ನನ್ನ ಮಗಂದು ಹಿರಿಯ ಹಣ ಬರಾಗೋತ್. ನಿಮ್ಮೆಲ್ರಿಗೂ ಒಳ್ಳೆ ಹೀರೋ ಹುಡುಕಿದೀನಿ. ರಘುವಣ್ಣ ಕಾಫಿ ತಗೊಂಡು ನಮ್ಮ ಮನೆಗೆ ಬಂದಿಲ್ವ ಮೈಲಾರಿ? ನೋಡಕ್ಕೆ ತೇಟು ಅಣ್ಣವ್ರ ಮಗ ಶಿವರಾಜ್ ಕುಮಾರ್ ತರ ಇಲ್ಲ? ನಾನು ಹಂಗೆ ಅನ್ಕೊಂಡನ್ರಿ, ಶಿವಣ್ಣನ್ ತರನ ಅದಾರ. ಶಿವರಾಜ್ ಕುಮಾರ್ ಡೇಟ್ ಸಿಗೋದು ಸಿಕ್ಕಾಪಟ್ಟೆ ಕಷ್ಟ. ನಮ್ ಪಿಕ್ಚರ್ಗೆ ಮೈಲಾರಿನೇ ಹೀರೋ.
ಹೆಂಗೆ 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 ಐಡಿಯಾ ಆನಗಾನಗಾಗ ಸ್ವೀಟಿ ಪ್ರೀತಿ ಬೇಬಿ ಸೌಂಡ್